KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಫಸ್ಟು MCC ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಅಂದರೆ ಆಲ್ ಇಂಡಿಯಾ ಕೋಟಾ ಮುಖಾಂತರ ಸಪೋಸ್ ಒಂದು ಕಾಲೇಜ್ ಅಂದ್ಕೊಳ್ಳಿ, ಆ ಕಾಲೇಜಲ್ಲಿ 100 ಸೀಟ್ ಇದೆ ಅಂದ್ಕೊಳ್ಳಿ. ಆ 100 ಸೀಟಲ್ಲಿ 15 ಸೀಟನ್ನು MCC ಆಲ್ ಇಂಡಿಯಾ ಕೋಟಾ ಮುಖಾಂತರ ಅಡ್ಮಿಷನ್ನ ಮಾಡಿಕೊಡುತ್ತೆ. ಇನ್ನು ರಿಮೈನಿಂಗ್ 85 ಸೀಟ್ಸನ್ನು KEA ಅಂದರೆ ಕರ್ನಾಟಕದಲ್ಲಿ 85 ಸೀಟ್ಗಳನ್ನ ಅಡ್ಮಿಷನ್ ಮಾಡಿಕೊಡುತ್ತೆ. ಫಸ್ಟು MCC 15% ಆಫ್ ದಿ ಸೀಟ್ಸ್ ಇರುತ್ತಲ್ಲ, ದಟ್ ಇಸ್ ಆಲ್ ಇಂಡಿಯಾ ಕೋಟಾ ಮುಖಾಂತರ ಇರುತ್ತಲ್ವ, ಅದನ್ನು ಅಡ್ಮಿಷನ್ ಮಾಡ್ಕೋಬೇಕು. ಅದಕ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಮಾಡುತ್ತೆ. ಆ ಕೌನ್ಸಿಲಿಂಗ್ ಪ್ರಕ್ರಿಯೆ ಜೂನ್ ಲಾಸ್ಟ್ ವೀಕು ಅಥವಾ ಜುಲೈ ಫಸ್ಟ್ ವೀಕ್ನಲ್ಲಿ ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಜುಲೈ ಫಸ್ಟ್ ವೀಕು ಅಥವಾ ಜೂನ್ ಲಾಸ್ಟ್ ವೀಕಲ್ಲಿ MCC ಶುರು ಮಾಡಿದ್ರೆ ಕರ್ನಾಟಕದಲ್ಲಿ ಅದು ಆದಮೇಲೆ ಶುರುವಾಗಬೇಕು. ಸಪೋಸ್ ಈಗ MCC ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಮುಗಿದ ಮೇಲೆ ಫಸ್ಟ್ ರೌಂಡ್ ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಮುಗಿದ ಮೇಲೆ ಕರ್ನಾಟಕದಲ್ಲಿ KEA ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿ ಮತ್ತು ಅಡ್ಮಿಷನ್ಸ್ ಎಲ್ಲ ಮುಗಿದ ಮೇಲೆ KCETಗೆ ಅಂದರೆ BE, ಆರ್ಕಿಟೆಕ್ಟು, B ಫಾರ್ಮಾ, D ಫಾರ್ಮಾ ಈ ಥರ ಕೋರ್ಸ್ಗಳಿಗೆ KEA ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಶುರು ಮಾಡುತ್ತೆ. MCC ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ಮೇಲೆ ಕರ್ನಾಟಕದಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಫಸ್ಟ್ ನೀಟ್ ವಿದ್ಯಾರ್ಥಿಗಳಿಗೆ, ಅದಾದ ಮೇಲೆ ಫಸ್ಟ್ ರೌಂಡ್ KCET ವಿದ್ಯಾರ್ಥಿಗಳಿಗೆ ಮಾಡ್ಕೊತಾರೆ. MCC ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಶುರು ಮಾಡಿದ್ರೆ ಆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯೋದಕ್ಕೆ ಒಂದು ನಿಯರ್ಲಿ 15 ಡೇಸ್ ಬೇಕು. ಅದಾದ 15 ಡೇಸ್ ಆದಮೇಲೆ ಅಂದರೆ MCC ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿ 15 ಡೇಸ್ ಆದಮೇಲೆ ಕರ್ನಾಟಕದಲ್ಲಿ KEA ಕಡೆಯಿಂದ ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಅಂದರೆ ಕೌನ್ಸಿಲಿಂಗ್ ಶುರುವಾಗುತ್ತೆ. ಅಲ್ಲಿವರೆಗೂ ನೀವೇನು ಮಾಡ್ತೀರ ಅಂದರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಈ ಪ್ರಕ್ರಿಯೆ ಆಗೋದಕ್ಕೆ ತುಂಬ ತಡವಾಗುತ್ತೆ. ಹೇಗಿದ್ರು ನೀವು ಫ್ರೀ ಆಗಿದ್ದೀರಾ. ಈಗ ನೀವು ಏನು ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಯಾವ್ಯಾವ ಕಾಲೇಜುಗಳು ಬೇಕು ಅನ್ನೋದನ್ನು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನೀವು ಯಾವ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಹೋಗ್ತೀರಾ ಆ ಎಲ್ಲ ಕಾಲೇಜುಗಳ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ದಟ್ ಇಸ್ ಫಾರ್ ಆಪ್ಷನ್ ಎಂಟ್ರಿ. ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್.